टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವರಿಗೆ ಸಹ ಶ್ರೀ ಸಿದ್ದೇಶ್ವರ ಸಂಸ್ಥೆ ಅವರನ್ನ ನಮ್ಮ ಕರ್ನಾಟಕದ ಆಧುನಿಕ ಭಗೀರಥ ಅನ್ನುವಂಥ ಹೆಸರನ್ನ ಒಂದು ಗೌರವವನ್ನು ಕೊಟ್ಟಂಥದ್ದು ಸಿದ್ದೇಶ್ವರ ಸಂಸ್ಥೆ. ಅವರು ಸಹ ನೀರಾವರಿ ಸಚಿವರಿದ್ದಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಸಹ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಾಕಷ್ಟು ಅವರ ಪಾಲಿದೆ. ಮತ್ತು ಅಷ್ಟೇ ಅಲ್ಲ, ಸಿದ್ದೇಶ್ವರ ಸಂಸ್ಥೆಗೆ ಕಷ್ಟ ಬಂದಾಗ ಹಿಂದಿನ ಒಂದು ಸರ್ಕಾರ ನಮ್ಮ ಸಂಸ್ಥೆಯನ್ನು ಆಡಳಿತಾಧಿಕಾರಿ ನೇಮಿಸಿ ಸರ್ಕಾರ ವಶಪಡಿಸಿಕೊಳ್ಬೇಕಂತ ವ್ಯವಸ್ಥೆ ಮಾಡಿದಾಗ ಮುಂದೆ ಅವರು ಮಂತ್ರಿಗಳಾದಾಗ ಸಿದ್ದೇಶ್ವರ ಸಂಸ್ಥೆಯನ್ನು ಮತ್ತೆ ನಮ್ಮ ಆಡಳಿತ ಮಂಡಳಿಗೆ ಬಿಟ್ಟುಕೊಡ್ಲಿಕ್ಕೆ ಸರ್ಕಾರ ಏನು ನೋಟಿಫೈ ಮಾಡಿತ್ತು ಅದನ್ನು ಮತ್ತೆ ಬಿಟ್ಟುಕೊಡ್ಲಿಕ್ಕೆ ಕಾರಣ ಶ್ರೀ ಎಂ ಬಿ ಪಾಟೀಲ್. ನಾನು ಅಭಿಮಾನದಲ್ಲಿ ಹೇಳಬೇಕಾಗ್ತದೆ, ಯಾರು ಒಳ್ಳೆಯ ಕೆಲಸ ಮಾಡಿದಾಗ ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು. ಅಂದಾಗ ಒಬ್ಬ ವ್ಯಕ್ತಿ ಮಾಡಿದ ಕೆಲಸಕ್ಕೆ ಜನ ಗೌರವಿಸಿದಾಗ ಮಾತ್ರ ಆ ವ್ಯಕ್ತಿ ಮಾಡಿದ್ದಕ್ಕೆ ಅವನ ಆತ್ಮದಲ್ಲಿ ಸಂತೃಪ್ತಿ ಭಾವನೆ ಇರಲಿಕ್ಕೆ ಸಾಧ್ಯ. ಅದಕ್ಕೆ ಎಂ ಬಿ ಪಾಟೀಲರ ಬಗ್ಗೆ ಹೇಳಬೇಕಂದ್ರೆ ಎಂದು ಸಣ್ಣ ರಾಜಕೀಯ ಮಾಡುವಂಥ ವ್ಯಕ್ತಿ ಅಲ್ಲ. ಒಳ್ಳೆಯದಿದ್ದಾಗ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ. ನಮ್ಮ ಸರ್ಕಾರ ಇದ್ದೂ ಒಳ್ಳೆಯ ವಿಚಾರ ಬಂದರೆ ಎಲ್ಲ ಸಲಹೆ ತಗೊಂಡು ಮಾಡ್ತಾಯಿದ್ವಿ. ಈ ರೀತಿ ನಮ್ಮ ಸಂಸ್ಥೆಗೆ ಇವತ್ತು ಅವರು ಸಹ ಒಂದು ರೀತಿ, ಯಾಕಂದರೆ ಇದು 120 ವರ್ಷ ಆಯಿತು ನಮ್ಮ ಸಂಸ್ಥೆ. 1898 ಇಂಥ ದೊಡ್ಡ ಸಂಸ್ಥೆ ಯಾರೋ ಪುಣ್ಯಾತ್ಮರು ಕಟ್ಟಿ ಹೋದಂಥದ್ದು ಡಾಕ್ಟರ್ ವಚನ ಪಿತಾಮಹ ಪೊಗಳ್ಕಟ್ಟಿ ಅವರು. ಅದರ ಹಿಂದೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯನ್ನು ಕಟ್ಟಿದವರು ಮೂಲ ಸೋಲಾಪುರದ 5 ಕುಟುಂಬಗಳು. ಅದು ಜಮ್ಮ, ವಾರಾದ, ಕಾಡೆ, ಮರ್ಜೆ, ಈಗ 5 ಕುಟುಂಬದವರು ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಮೊದಲು ಅವರು ಮುಂಬೈ ಕರ್ನಾಟಕದಲ್ಲಿ ಇದ್ದು ನಾವೆಲ್ಲ. ಅವರು ಮಹಾರಾಷ್ಟ್ರ ಕರ್ನಾಟಕ ಆದಮೇಲೆ ಅವ್ರಿಗೆ ಬಿಟ್ಟು ಹೋದ್ರು. ಮುಂದೆ ನಮ್ಮ ಜನ, ಬಿಜಾಪುರ ಜನ ಇದರ ಅಧ್ಯಕ್ಷರಾದರು. ಅದರ ಮೊದಲ ಅಧ್ಯಕ್ಷರು ಡಾಕ್ಟರ್ ವಚನ ಪಿತಾಮಹ ಪೊಗಳ್ಕಟ್ಟಿ ಅವರಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬ ನಾಲ್ಕಾಳು ಕ್ಷೇತ್ರ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಠಲ್